ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಸೀರೆ ಐ ಥಿಂಕ್ ನಾನು 2 ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ರ ಬರ್ತಾ ಇದೆ, ಇದರಲ್ಲೇ ನಾನು ಜೀವನ ಮಾಡ್ತಾ ಇದ್ದೀನಿ ಗೈಸ್. ಇಷ್ಟು ಕಂಜೂಸ್ ಅಂತ ತಿಳ್ಕೊಬೇಡಿ, ಮುರಿದೋಗ್ಬಿಟ್ಟಿದೆ. ದುಡ್ಡು ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಬಿಸಾಕಲಿಲ್ಲ. ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇರಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನನಗೆ ಗೊತ್ತು ನನ್ನ ಮೂಗು ಸರಿ ಇಲ್ಲ, ಆದರೂ ಏನು ಮಾಡೋಕ್ಕಾಗತ್ತೆ, ದೇವ್ರು ಕೊಟ್ಟಂಗೆ ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ. ಆ್ಯಕ್ಚುಲಿ ನನಗೆ ರೆಡ್ ತುಂಬ ಇಷ್ಟ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇನ್ಸ್ಟಾಗ್ರಾಮಿಗೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಫೆಬ್ರವರಿ ಅಲ್ವಾ, ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ರ ಬರ್ತಾ ಇದೆ. ಆ್ಯಂಡ್ ನೋಡೋಣ ಯಾವ ಥರ ಶೂಟ್ ಮಾಡೋಣ ಅಂತ ಗೊತ್ತಿಲ್ಲ. ಸೊ ಸುಮ್ಮನೆ ಈ ಒಂದು ಸೀರೆ ಹಾಕ್ಕೊಂಡಿದ್ದೀನಿ, ರೆಡ್ ಮತ್ತು ವಿತ್ ವೈಟ್ ಹಾರ್ಟ್ ಇರೋದು. ಸೊ ಆ್ಯಂಡ್ ಮೇಕಪ್ ಅಂದರೆ ವೀಡಿಯೋಗೆ ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಲೈಟ್ ಮೇಕಪ್ ಗೈಸ್, ನಾನು ಜಾಸ್ತಿ ಹೆವಿ ಮೇಕಪ್ ಮಾಡ್ಕೊಳಲ್ಲ. ಆ್ಯಂಡ್ ಇವಾಗ ಫೇಸ್ ವಾಶ್ ಆಲ್ರೆಡಿ ಮಾಡ್ಕೊಬಂದಿದ್ದೀನಿ. ನಾನು ಯೂಸ್ ಮಾಡೋದು ಗೊತ್ತೇ ಇದೆ ನಿಮಗೆಲ್ರಿಗೂ, ಎಥಿಕ್ ಗ್ಲೋ. ಸೊ ಇದು ಡ್ರೈ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಆ್ಯಂಡ್ ನೀವು ಯೂಸ್ ಮಾಡಿ. ಆ್ಯಂಡ್ ಏನಾದರೂ ಇವಾಗ ಟ್ರೈ ಮಾಡಬೇಕು ಅಂತ ಅಂದರೆ ಐ ಥಿಂಕ್ ಇದು 200 ಗ್ರಾಮ್ಸ್ ಇದೆ, 100 ಗ್ರಾಮ್ಸ್ನ ತೊಗೊಂಡು ಟ್ರೈ ಮಾಡಿ. ಓಕೆನಾ, ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ಆ್ಯಂಡ್ ಫೇಸ್ ವಾಶ್ ಆಗಿದೆ. ಇವಾಗ ಮಾಯ್ಶ್ಚರೈಸರ್, ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಮಾಯ್ಶ್ಚರೈಸರ್ ಖಾಲಿಯಾಗಿ ಇಷ್ಟು ಉಳಿದಿದೆ. ಆ್ಯಂಡ್ ಇದರಲ್ಲೇ ನಾನು ಜೀವನ ಮಾಡ್ತಾಯಿದ್ದೀನಿ ಗೈಸ್. ಸೊ ಇವಾಗ ತರಕ್ಕೂ ನನಗೆ ಟೈಮ್ ಇರಲಿಲ್ಲ. ಇಷ್ಟು ಕಂಜೂಸ್ ಅಂತ ತಿಳ್ಕೊಬೇಡಿ. ನಂದು ಬೇರೆ ಡ್ರೈ ಸ್ಕಿನ್ನು. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಎಮೋಲಿನ್. ಇದು ಅಷ್ಟೇ ಸೂಪರಾಗಿ ಬರುತ್ತೆ ಗೈಸ್, ಎಲ್ಲ ಸ್ಕಿನ್ ಟೈಪಿಗೂ ಆಗುತ್ತೆ. ಡ್ರೈ ಸ್ಕಿನ್ ಇದ್ದವರು ಡಬಲ್ ಮಾಯ್ಶ್ಚರೈಸರ್ ಮಾಡಬೇಕು ಅಷ್ಟೇ. ನನಗೆ ಸೀರೆ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ್ಯಂಡ್ ಇವಾಗ ಮಾಯ್ಶ್ಚರೈಸ್ ಆಗಿದೆ. ನಾನು ಔಟ್ಡೋರ್ ಶೂಟ್ ಮಾಡ್ತೀನೋ ಇಂಡೋರ್ ಶೂಟ್ ಮಾಡ್ತೀನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಯಾವುದಕ್ಕೂ ಸೇಫ್ಟಿಯಾಗಿ ಇರಲಿ ಸನ್ಸ್ಕ್ರೀನ್ ಹಚ್ಕೊಬೇಡ. ಸೊ ನಾನು ಯೂಸ್ ಮಾಡ್ತಾ ಇರೋದು ಕ್ವೆಂಚ್. ಆ್ಯಂಡ್ ಇದು ನನ್ನ ಫೇವ್ರೆಟ್. ಆದಷ್ಟು ಜಾಸ್ತಿ ಸನ್ಸ್ಕ್ರೀನ್ನ ಬಳಸಿ, ಬಿಕಾಸ್ ಟ್ಯಾನ್ ಆಗಿ ರಿಮೂವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 1 ಮಂತ್ ಆದರೂ ಬೇಕೇ ಬೇಕೇನಾದ್ರು ಟ್ಯಾನ್ ಆದರೆ. ನನ್ನ ಈ ಪಾರ್ಟ್ ಈ ಕಡೆ ತುಂಬ ಟ್ಯಾನ್ ಆಗಿದೆ. ಸೊ ಅದಕ್ಕೇನಾದರೂ ಮಾಡಬೇಕು, ಬಟ್ ಟೈಮ್ ಇಲ್ಲ ಅಂತ ಸುಮ್ಮನಿದ್ದೀನಿ. ನಾನು ಈ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ, ಫಾರೆವರ್ 52. ನಾನು ಯಾವಾಗಲೂ ಯೂಸ್ ಮಾಡಲ್ಲ. ಏನಾದರೂ ಶೂಟ್ಸ್ ಇದ್ದರೆ, ಚೆನ್ನಾಗಿ ಮೇಕಪ್ ಕೂರಬೇಕು ಅಂತ ಇದ್ದರೆ ಮಾತ್ರ ನಾನು ಪ್ರೈಮರ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ತೀನಿ. ಸೊ ಇದೊಂಥರ ಜೆಲ್ ಟೆಕ್ಸ್ಚರ್ ಇದೆ. ಸೊ ಸ್ಮೂತಾಗಿ, ಆಮೇಲೆ ಗ್ಲಾಸ್ ಸ್ಕಿನ್ ಥರ ಬರುತ್ತೆ. ನಂಗೆ ಅದಕ್ಕೆ ಇಷ್ಟ ಇದು. ಇವಾಗ ಗ್ಲೋ ಹೆಂಗೆ ಕಾಣುತ್ತೆ ಅಂತ, ಇದು ಹಾಕಿದ್ಮೇಲೆ ಒಂಥರ ನೈಸಾಗಿ ಸ್ಮೂತಾಗಿ ಗ್ಲಾಸ್ ಥರ ಕಾಣುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕಿದ್ದರೆ. ಆ್ಯಂಡ್ ಇವಾಗ ಕರೆಕ್ಟರ್ ಎಲ್ ಎ ಗರ್ಲ್ ಪ್ರೋ, ಇದು ಖಾಲಿಯಾಗಿದೆ. ನಾನು ಸ್ವಲ್ಪ ಶಾಪ್ ಮಾಡಬೇಕು. ಮೇಕಪ್ ಐಟಮ್ಸ್ ಎಲ್ಲ ಖಾಲಿಯಾಗಿದೆ. ಇದು ಇನ್ನೂ ಸ್ವಲ್ಪ ಖಾಲಿ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಿರೋದು. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ನನಗಂತೂ ಇವಾಗ ಸಿಕ್ಕಾಪಟ್ಟೆ ಪಿಂಪಲ್ ಆಗಿದೆ. ಏನಕ್ಕೆ ಹೇಳಿ, ಜಂಕ್ ಫುಡ್ ತುಂಬ ತಿಂತಾಯಿದ್ದೀನಿ ಅಂತ. ಆಮೇಲೆ ಡಯಟ್ ಅಂತೂ ಮಾಡ್ತಾನೇ ಇಲ್ಲ. ಆ್ಯಂಡ್ ಇವಾಗ ಬ್ಲೆಂಡ್. ಆ್ಯಂಡ್ ಇವಾಗ ಫೌಂಡೇಶನ್ ಪ್ಯಾಕ್. ಸೊ ಎಲ್ಲ ವಿಡಿಯೋದಲ್ಲೇ ತೋರಿಸಿದ್ದೇನೆ. ಇದೇ ನನ್ನ ಫೌಂಡೇಶನ್ 2.3 ಇದೆ ಶೇಡ್, ನನ್ನ ಶೇಡು. ಸೊ ನಿಮಗೆ ಯಾವ ಸೂಟ್ ಆಗುತ್ತೋ ಅದನ್ನ ತಗೊಳ್ಳಿ. ಆ್ಯಂಡ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಯಾವ್ದು ಸೆಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ. ನಾನು ಯೂಸ್ ಮಾಡಿದೆ ಅಂತ ತಗೋಬೇಡಿ. ನೀವು ಶಾಪಿಗೆ ಹೋಗಿ ಚೆಕ್ ಮಾಡಿ, ಟ್ರಯಲ್ ಮಾಡಿ, ಆದಮೇಲೆ ನಿಮ್ಮ ಶೇಡ್ ಯಾವುದು ಅಂತ ಗೊತ್ತಾದ್ಮೇಲೆ ತಗೊಳ್ಳಿ, ಆಯಿತಾ. ನಾನಂತೂ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದ್ದೀನಿ ಗೈಸ್ ಈ ಒಂದು ಫೌಂಡೇಶನ್ಗೆ. ಅಂದರೆ ಯಾವುದಾದ್ರೂ ತರ್ತೀನಿ. ಆಮೇಲೆ ಎಲ್ಲ ಮೇಕಪ್ ಆರ್ಟಿಸ್ಟ್ ಅವರಿಗೆಲ್ಲ ಕೇಳಿದ್ದೆ ಆಯಿತಾ, ನನ್ನ ಶೇಡ್ ಯಾವುದು. ಪಾಪ ಅವರು ಕೊಟ್ಟರು, ಬಟ್ ನನಗೆ ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ನನಗೆ ಸಿಕ್ಕಿದ್ದೆ ಇದು.
ಅವತ್ತಿಂದ ಇದನ್ನೇ ಯೂಸ್ ಮಾಡ್ತೀನಿ. ಐ ಥಿಂಕ್ 1 ವರ್ಷದ ಮೇಲಾಯಿತು ಇದನ್ನು ಯೂಸ್ ಮಾಡೋಕ್ಕೆ ಹಿಡ್ದು. ಬ್ಲೆಂಡ್ ಜಸ್ಟ್ ಡ್ಯಾಬ್ ಆಯಿತಾ. ರಬ್ ಮಾಡೋಕ್ಕೆ ಹೋಗಬೇಡಿ. ರಬ್ ಮಾಡಿದ್ರೆ ಕ್ಲೀನಾಗಿ ಮೇಕಪ್ ಕೂರಲ್ಲ, ಒಂಥರ ಬ್ರೇಕ್ ಆಗುತ್ತೆ ಮೇಕಪ್. ಸೊ ಜಸ್ಟ್ ಡ್ಯಾಬ್. ಇವಾಗ ನೀಟಾಗಿ ಬ್ಲೆಂಡ್ ಆಗಿದೆ. ಇವಾಗ ಕನ್ಸೀಲರ್ ಹಾಕೋಣ. ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇರೋದು ಟಾರ್ಟ್. ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದೇನೋ. ಸೊ ಇದ್ರ ಬದಲು ನಾನು ಬೇರೆ ಲಿಂಕ್ ಹಾಕಿರ್ತೀನಿ, ಈ ಲಿಂಕು ಹಾಕಿರ್ತೀನಿ. ಏನಾದರೂ ಬಜೆಟ್ ಫ್ರೆಂಡ್ಲಿ ಬೇಕು ಅಂತ ಅಂದರೆ ಆ ಲಿಂಕ್ ಸಹ ಹಾಕಿರ್ತೀನಿ. ಆ್ಯಂಡ್ ಚೀಕ್ ಟಿಂಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ರೇರ್ ಬ್ಯೂಟಿ. ಬಟ್ ನನ್ನ ಸ್ಕಿನ್ ಡ್ರೈ ಅಲ್ವಾ, ಅದಕ್ಕೋಸ್ಕರ ನಾನು ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡ್ತೀನಿ. ಏನಾದರೂ ಆಯಿಲಿ ಟೈಪ್ ಏನಾದರೂ ಸ್ಕಿನ್ ಟೈಪ್ ಇದ್ದರೆ ನೀವು ಪೌಡರ್ ಬೇಸ್ಡ್ ಹೋಗಿ, ಆಯಿತಾ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಬ್ಲಷ್. ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ, ಬೈಕೋಬೇಡಿ. ಆ್ಯಂಡ್ ವೀಡಿಯೋ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಹಾಕಿ ನಿಮಗೆ ಬೇಕಿದ್ದರೆ. ಇವಾಗ ಐ ಮೇಕಪ್ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಬ್ರಷ್ ಮತ್ತು ಐ ಪ್ಯಾಲೆಟ್. ಸೊ ಇದು ಮುರಿದೋಗ್ಬಿಟ್ಟಿದೆ. ಸೊ ಈ ಥರ ಆಗಿದೆ ನನ್ನ ಪರಿಸ್ಥಿತಿ. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಬಿಸಾಕಲಿಲ್ಲ. ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇರಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಓಕೆನಾ. ಇವಾಗ ಫಸ್ಟು ಲೈಟ್ ಶೇಡಲ್ಲಿ ಹೋಗೋಣ. ಸ್ವಲ್ಪ ಡಾರ್ಕ್ ಮಾಡೋಣ ಇವತ್ತು, ನ್ಯೂಡ್ ಬೇಡ. ಓಕೆನಾ. ಇವಾಗ ಸ್ವಲ್ಪ ಡಾರ್ಕ್. ಸ್ಪೈಸಿಗೆ ಹೋಗೋಣ, ರಫಿಗೆ ಹೋಗೋಣ. ರಫ್ ಅಂತ ಇದೆ ಶೇಡ್ ಇದೆಲ್ಲ. ಇವಾಗ ಸ್ವಲ್ಪ ಡಾರ್ಕ್, ಸ್ಪೈಸಿ ಅಂತ. ನಾನಿವತ್ತು ಬ್ರೌನ್ ಶೇಡ್ ಮಾಡ್ಕೊತಾ ಇದ್ದೀನಿ ಗೈಸ್. ನಂಗೆ ಡಾರ್ಕ್ ಕಲರ್ ಅಷ್ಟೇನು ಇಷ್ಟ ಆಗಲ್ಲ. ಸೊ ಅದಕ್ಕೆ ಈ ಪ್ಯಾಲೆಟ್ ತಗೊಂಡಿದ್ದೀನಿ. ಲೈಟಾಗಿ ಹಾಕೋಣ. ಇವಾಗ ಐಬ್ರೋಸ್ ಮಾಡ್ಕೊಬಿಡೋಣ. ಸೊ ನನ್ನ ಹತ್ರ ಪ್ಯಾಕ್ ಇದೆ, ಐಬ್ರೋ ಪ್ಯಾಲೆಟ್. ಇದರಲ್ಲಿ 4 ಶೇಡ್ ಇದೆ. ನಾನು ಯಾವಾಗಲೂ ಯೂಸ್ ಮಾಡೋದು ಲೈಟ್ ಬ್ರೌನ್. ಇವಾಗ ಕಂಪ್ಲೀಟ್ ಆಗಿದೆ. ಸ್ವಲ್ಪ ನೋಸ್ ಶೇಪ್ ಕೊಡೋಣ. ನಾನು ಇದರಲ್ಲೇ ಕೊಡ್ತೀನಿ, ಬ್ರೌನ್ ಶೇಡಲ್ಲೇ. ಸ್ವಲ್ಪ ಶಾರ್ಪ್ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಮೂಗು ಬೇರೆ ಸರಿ ಇಲ್ವಲ್ಲ, ಅದಕ್ಕೆ. ನನಗೆ ಗೊತ್ತು ನನ್ನ ಮೂಗು ಸರಿ ಇಲ್ಲ, ಆದರೂ ಏನು ಮಾಡೋಕ್ಕಾಗತ್ತೆ, ದೇವ್ರು ಕೊಟ್ಟಂಗೆ ಇದ್ದೀನಿ. ಇವಾಗ ಮಸ್ಕಾರ ಹಾಕೋಣ, ಕಲರ್ ಬಾರ್. ಇವಾಗ ಫೈನಲ್ ಸ್ಟೆಪ್, ಲಿಪ್ಸ್ಟಿಕ್. ಓಕೆ, ನಾನು ಯಾವಾಗಲೂ ಹಾಕೋದು ನ್ಯೂಡ್ ಲಿಪ್ಸ್ಟಿಕ್. ಅಫ್ಕೋರ್ಸ್ ಹೌದು, ನ್ಯೂಡಲ್ಲಿ ಎಷ್ಟು ಥರ ಹಾಕ್ತೀನಿ ಗೊತ್ತಾ, ಇಷ್ಟು ಯೂಸ್ ಮಾಡ್ತೀನಿ ಗೈಸ್. ಸ್ಟಾರ್ಟಿಂಗ್ ನಾನು ಲಿಪ್ ಲೈನರಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಇದು ಡಾರ್ಕ್ ಬ್ರೌನ್ ಶೇಡು. ಓಕೆ. ಆ್ಯಂಡ್ ಇವಾಗ ಉದಾ ಬ್ಯೂಟಿ ಇನ್ ದ ಶೇಡ್ ಟ್ರೆಂಡ್ ಸೆಟರ್ ಅಂತ. ಇದು ಸ್ಟೇಜ್ 9 to 9 ಅಂತ. ಶೇಡು ನ್ಯೂಡ್ ಸ್ಪೈಸ್. ಓಕೆನಾ. ಗ್ಲಾಸಿ ಬೇಡ. ಆ್ಯಂಡ್ ಇವಾಗ ಮತ್ತೆ ನಾನು ಶೇಡ್ ಕೊಡ್ತೀನಿ. ಡನ್. ಇಷ್ಟೇ ಗೈಸ್ ನನ್ನ ಮೇಕಪ್. ನನ್ನ ಕಾಜಲ್ ಆಗ್ತಾಯಿಲ್ಲ, ಈ ವಿಡಿಯೋಗೆ ಬೇಡ ಅಂತ. ಆ್ಯಂಡ್ ನನ್ನ ಫೈನಲ್ ಮೇಕಪ್ ಹೀಗೆ ಕಾಣ್ತಾ ಇದೆ. ಓಕೆನಾ. ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಯಾರೋ ಬಂದರು, ಚೇತು ಬಂದ್ಲು, ನನ್ನ ತಮ್ಮ ಬಂದ, ಎಲ್ಲರೂ ಬಂದರು. ಗೈಸ್ ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಸೀರೆ ಐ ಥಿಂಕ್ ನಾನು
ಒಂದೂವರೆ ವರ್ಷ ಮೇಲಾಗಿದೆ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ. ಆ್ಯಂಡ್ ಇವಾಗ ನಾನು ಹಳೆಯ ಬ್ಲೌಸ್ಗೆ ಮ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ವೀಡಿಯೋ ಮಾಡಬೇಕು. ಆ್ಯಂಡ್ ಚೇತು ಆಲ್ರೆಡಿ ಬಂದಾಗಿದೆ. ಸೊ ಇವಾಗ ಸಿಟಪ್ ಮಾಡಿಕೊಂಡು ವೀಡಿಯೋ ಮಾಡಬೇಕು. ಆ್ಯಂಡ್ ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಎಸ್, ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ, ರೆಡ್ ಆ್ಯಂಡ್ ರೆಡ್. ಆ್ಯಕ್ಚುಲಿ ನನಗೆ ರೆಡ್ ತುಂಬ ಇಷ್ಟ, ನಿಮಗೂ ಗೊತ್ತು. ಸೊ ಎಸ್, ಈ ಒಂದು ಮೇಕಪ್ ವೀಡಿಯೋ ನಿಮಗೆಲ್ಲರೂ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇನ್ಸ್ಟಾಗ್ರಾಮಿಗೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಫೆಬ್ರವರಿ ಅಲ್ವಾ, ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ರ ಬರ್ತಾ ಇದೆ. ಆ್ಯಂಡ್ ನೋಡೋಣ ಯಾವ ಥರ ಶೂಟ್ ಮಾಡೋಣ ಅಂತ ಗೊತ್ತಿಲ್ಲ. ಸೊ ಸುಮ್ಮನೆ ಈ ಒಂದು ಸೀರೆ ಹಾಕ್ಕೊಂಡಿದ್ದೀನಿ, ರೆಡ್ ಮತ್ತು ವಿತ್ ವೈಟ್ ಹಾರ್ಟ್ ಇರೋದು. ಸೊ ಆ್ಯಂಡ್ ಮೇಕಪ್ ಅಂದರೆ ವೀಡಿಯೋಗೆ ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಲೈಟ್ ಮೇಕಪ್ ಗೈಸ್, ನಾನು ಜಾಸ್ತಿ ಹೆವಿ ಮೇಕಪ್ ಮಾಡ್ಕೊಳಲ್ಲ. ಆ್ಯಂಡ್ ಇವಾಗ ಫೇಸ್ ವಾಶ್ ಆಲ್ರೆಡಿ ಮಾಡ್ಕೊಬಂದಿದ್ದೀನಿ. ನಾನು ಯೂಸ್ ಮಾಡೋದು ಗೊತ್ತೇ ಇದೆ ನಿಮಗೆಲ್ರಿಗೂ, ಎಥಿಕ್ ಗ್ಲೋ. ಸೊ ಇದು ಡ್ರೈ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಆ್ಯಂಡ್ ನೀವು ಯೂಸ್ ಮಾಡಿ. ಆ್ಯಂಡ್ ಏನಾದರೂ ಇವಾಗ ಟ್ರೈ ಮಾಡಬೇಕು ಅಂತ ಅಂದರೆ ಐ ಥಿಂಕ್ ಇದು 200 ಗ್ರಾಮ್ಸ್ ಇದೆ, 100 ಗ್ರಾಮ್ಸ್ನ ತೊಗೊಂಡು ಟ್ರೈ ಮಾಡಿ. ಓಕೆನಾ, ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ಆ್ಯಂಡ್ ಫೇಸ್ ವಾಶ್ ಆಗಿದೆ. ಇವಾಗ ಮಾಯ್ಶ್ಚರೈಸರ್, ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಮಾಯ್ಶ್ಚರೈಸರ್ ಖಾಲಿಯಾಗಿ ಇಷ್ಟು ಉಳಿದಿದೆ. ಆ್ಯಂಡ್ ಇದರಲ್ಲೇ ನಾನು ಜೀವನ ಮಾಡ್ತಾಯಿದ್ದೀನಿ ಗೈಸ್. ಸೊ ಇವಾಗ ತರಕ್ಕೂ ನನಗೆ ಟೈಮ್ ಇರಲಿಲ್ಲ. ಇಷ್ಟು ಕಂಜೂಸ್ ಅಂತ ತಿಳ್ಕೊಬೇಡಿ, ನಂದು ಬೇರೆ ಡ್ರೈ ಸ್ಕಿನ್ನು. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಎಮೋಲಿನ್. ಇದು ಅಷ್ಟೇ ಸೂಪರಾಗಿ ಬರುತ್ತೆ ಗೈಸ್, ಎಲ್ಲ ಸ್ಕಿನ್ ಟೈಪಿಗೂ ಆಗುತ್ತೆ. ಡ್ರೈ ಸ್ಕಿನ್ ಇದ್ದವರು ಡಬಲ್ ಮಾಯ್ಶ್ಚರೈಸರ್ ಮಾಡಬೇಕು ಅಷ್ಟೇ. ನನಗೆ ಸೀರೆ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ್ಯಂಡ್ ಇವಾಗ ಮಾಯ್ಶ್ಚರೈಸ್ ಆಗಿದೆ. ನಾನು ಔಟ್ಡೋರ್ ಶೂಟ್ ಮಾಡ್ತೀನೋ ಇಂಡೋರ್ ಶೂಟ್ ಮಾಡ್ತೀನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಯಾವುದಕ್ಕೂ ಸೇಫ್ಟಿಯಾಗಿ ಇರಲಿ ಸನ್ಸ್ಕ್ರೀನ್ ಹಚ್ಕೊಬೇಡ. ಸೊ ನಾನು ಯೂಸ್ ಮಾಡ್ತಾ ಇರೋದು ಕ್ವೆಂಚ್. ಆ್ಯಂಡ್ ಇದು ನನ್ನ ಫೇವ್ರೆಟ್. ಆದಷ್ಟು ಜಾಸ್ತಿ ಸನ್ಸ್ಕ್ರೀನ್ನ ಬಳಸಿ, ಬಿಕಾಸ್ ಟ್ಯಾನ್ ಆಗಿ ರಿಮೂವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 1 ಮಂತ್ ಆದರೂ ಬೇಕೇನಾದ್ರು ಟ್ಯಾನ್ ಆದರೆ. ನನ್ನ ಈ ಪಾರ್ಟ್ ಈ ಕಡೆ ತುಂಬ ಟ್ಯಾನ್ ಆಗಿದೆ. ಸೊ ಅದಕ್ಕೇನಾದರೂ ಮಾಡಬೇಕು, ಬಟ್ ಟೈಮ್ ಇಲ್ಲ ಅಂತ ಸುಮ್ಮನಿದ್ದೀನಿ. ನಾನು ಈ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ, ಫಾರೆವರ್ 52. ನಾನು ಯಾವಾಗಲೂ ಯೂಸ್ ಮಾಡಲ್ಲ. ಏನಾದರೂ ಶೂಟ್ಸ್ ಇದ್ದರೆ, ಚೆನ್ನಾಗಿ ಮೇಕಪ್ ಕೂರಬೇಕು ಅಂತ ಇದ್ದರೆ ಮಾತ್ರ ನಾನು ಪ್ರೈಮರ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ತೀನಿ. ಸೊ ಇದೊಂಥರ ಜೆಲ್ ಟೆಕ್ಸ್ಚರ್ ಇದೆ. ಸೊ ಸ್ಮೂತಾಗಿ, ಆಮೇಲೆ ಗ್ಲಾಸ್ ಸ್ಕಿನ್ ಥರ ಬರುತ್ತೆ. ನಂಗೆ ಅದಕ್ಕೆ ಇಷ್ಟ ಇದು. ಇವಾಗ ಗ್ಲೋ ಹೆಂಗೆ ಕಾಣುತ್ತೆ ಅಂತ, ಇದು ಹಾಕಿದ್ಮೇಲೆ ಒಂಥರ ನೈಸಾಗಿ ಸ್ಮೂತಾಗಿ ಗ್ಲಾಸ್ ಥರ ಕಾಣುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕಿದ್ದರೆ. ಆ್ಯಂಡ್ ಇವಾಗ ಕರೆಕ್ಟರ್ LA ಗರ್ಲ್ ಪ್ರೋ, ಇದು ಖಾಲಿ ಆಗಿದೆ. ನಾನು ಸ್ವಲ್ಪ ಶಾಪ್ ಮಾಡಬೇಕು, ಮೇಕಪ್ ಐಟಮ್ಸ್ ಎಲ್ಲ ಖಾಲಿ ಆಗಿದೆ. ಇದು ಇನ್ನೂ ಸ್ವಲ್ಪ ಖಾಲಿ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಿರೋದು, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ನನಗಂತೂ ಇವಾಗ ಸಿಕ್ಕಾಪಟ್ಟೆ ಪಿಂಪಲ್ ಆಗಿದೆ. ಏನಕ್ಕೆ ಹೇಳಿ, ಜಂಕ್ ಫುಡ್ ತುಂಬ ತಿಂತಾಯಿದ್ದೀನಿ ಅಂತ. ಆಮೇಲೆ ಡಯಟ್ ಅಂತೂ ಮಾಡ್ತಾನೇ ಇಲ್ಲ. ಸೊ ನಾವು ಫೇಸ್ನ ಬೇಡ ಬಿಡಿ. ಆ್ಯಂಡ್ ಇವಾಗ ಬ್ಲೆಂಡ್. ಆ್ಯಂಡ್ ಇವಾಗ ಫೌಂಡೇಶನ್ ಪ್ಯಾಕ್. ಸೊ ಎಲ್ಲ ವೀಡಿಯೋದಲ್ಲೇ ತೋರಿಸಿದ್ದೇನೆ. ಇದೇ ನನ್ನ ಫೌಂಡೇಶನ್ 2.3 ಇದೆ ಶೇಡ್, ನನ್ನ ಶೇಡು. ಸೊ ನಿಮಗೆ ಯಾವ ಸೂಟ್ ಆಗುತ್ತೋ ಅದನ್ನ ತಗೊಳ್ಳಿ. ಆ್ಯಂಡ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಯಾವ್ದು ಸೆಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ. ನಾನು ಯೂಸ್ ಮಾಡಿದೆ ಅಂತ ತಗೋಬೇಡಿ.
ನೀವು ಶಾಪಿಗೆ ಹೋಗಿ ಚೆಕ್ ಮಾಡಿ ಟ್ರಯಲ್ ಮಾಡಿ ಆದಮೇಲೆ ನಿಮ್ಮ ಶೇಡ್ ಯಾವುದು ಅಂತ ಗೊತ್ತಾದ್ಮೇಲೆ ತಗೊಳ್ಳಿ ಆಯಿತಾ. ನಾನಂತೂ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದ್ದೀನಿ ಗೈಸ್ ಈ ಒಂದು ಏನೋ ಫೌಂಡೇಶನ್ಗೆ. ಅಂದರೆ ಯಾವುದಾದ್ರೂ ತರ್ತೀನಿ, ಆಮೇಲೆ ಎಲ್ಲ ಮೇಕಪ್ ಆರ್ಟಿಸ್ಟ್ ಅವರಿಗೆಲ್ಲ ಕೇಳಿದ್ದೆ ಆಯಿತಾ ನನ್ನ ಶೇಡ್ ಯಾವುದು. ಪಾಪ ಅವರು ಕೊಟ್ಟರು, ಬಟ್ ನನಗೆ ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ನನಗೆ ಸಿಕ್ಕಿದ್ದೆ ಇದು. ಅವತ್ತಿಂದ ಇದನ್ನೇ ಯೂಸ್ ಮಾಡ್ತೀನಿ. ಐ ಥಿಂಕ್ 1 ವರ್ಷದ ಮೇಲಾಯಿತು ಇದನ್ನು ಯೂಸ್ ಮಾಡೋಕ್ಕೆ ಹಿಡಿದು. ಬ್ಲೆಂಡ್ ಜಸ್ಟ್ ಡ್ಯಾಬ್ ಆಯಿತಾ. ರಬ್ ಮಾಡೋಕ್ಕೆ ಹೋಗಬೇಡಿ. ರಬ್ ಮಾಡಿದ್ರೆ ಕ್ಲೀನಾಗಿ ಮೇಕಪ್ ಕೂರಲ್ಲ, ಒಂಥರ ಬ್ರೇಕ್ ಆಗುತ್ತೆ ಮೇಕಪ್. ಸೊ ಜಸ್ಟ್ ಡ್ಯಾಬ್. ಇವಾಗ ನೀಟಾಗಿ ಬ್ಲೆಂಡ್ ಆಗಿದೆ. ಇವಾಗ ಕನ್ಸೀಲರ್ ಹಾಕೋಣ. ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇರೋದು ಟಾರ್ಟ್. ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದೇನೋ. ಸೊ ಇದ್ರ ಬದಲು ನಾನು ಬೇರೆ ಲಿಂಕ್ ಹಾಕಿರ್ತೀನಿ, ಈ ಲಿಂಕು ಹಾಕಿರ್ತೀನಿ. ಏನಾದರೂ ಬಜೆಟ್ ಫ್ರೆಂಡ್ಲಿ ಬೇಕು ಅಂತ ಅಂದರೆ ಆ ಲಿಂಕ್ ಸಹ ಹಾಕಿರ್ತೀನಿ. ಆ್ಯಂಡ್ ಚೀಕ್ ಟಿಂಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ರೇರ್ ಬ್ಯೂಟಿ, ಬಟ್ ನನ್ನ ಸ್ಕಿನ್ ಡ್ರೈ ಅಲ್ವಾ, ಅದಕ್ಕೋಸ್ಕರ ನಾನು ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡ್ತೀನಿ. ಏನಾದರೂ ಆಯಿಲಿ ಟೈಪ್ ಏನಾದರೂ ಸ್ಕಿನ್ ಟೈಪ್ ಇದ್ದರೆ ನೀವು ಪೌಡರ್ ಬೇಸ್ಡ್ ಹೋಗಿ ಆಯಿತಾ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಬ್ಲಷ್. ಸ್ವಲ್ಪ ಜಾಸ್ತಿನೇ ಹಾಕೊತೀನಿ, ಬೈಕೋಬೇಡಿ. ಆ್ಯಂಡ್ ವೀಡಿಯೋ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಹಾಕಿ ನಿಮಗೆ ಬೇಕಿದ್ದರೆ. ಇವಾಗ ಐ ಮೇಕಪ್ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಬ್ರಷ್ ಮತ್ತು ಐ ಪ್ಯಾಲೆಟ್. ಸೊ ಇದು ಮುರಿದೋಗ್ಬಿಟ್ಟಿದೆ. ಸೊ ಈ ಥರ ಆಗಿದೆ ನನ್ನ ಪರಿಸ್ಥಿತಿ. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಬಿಸಾಕಲಿಲ್ಲ. ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇರಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಓಕೆನಾ. ಇವಾಗ ಫಸ್ಟು ಲೈಟ್ ಶೇಡಲ್ಲಿ ಹೋಗೋಣ. ಸ್ವಲ್ಪ ಡಾರ್ಕ್ ಮಾಡೋಣ ಇವತ್ತು, ನ್ಯೂಡ್ ಬೇಡ. ಓಕೆನಾ. ಇವಾಗ ಸ್ವಲ್ಪ ಡಾರ್ಕ್. ಸ್ಪೈಸಿಗೆ ಹೋಗೋಣ, ರಫಿಗೆ ಹೋಗೋಣ. ರಫ್ ಅಂತ ಇದೆ ಶೇಡ್ ಇದೆಲ್ಲ. ಇವಾಗ ಸ್ವಲ್ಪ ಡಾರ್ಕ್, ಸ್ಪೈಸಿ ಅಂತ. ನಾನಿವತ್ತು ಬ್ರೌನ್ ಶೇಡ್ ಮಾಡ್ಕೊತಾ ಇದ್ದೀನಿ ಗೈಸ್. ನಂಗೆ ಡಾರ್ಕ್ ಕಲರ್ ಅಷ್ಟೇನು ಇಷ್ಟ ಆಗಲ್ಲ. ಸೊ ಅದಕ್ಕೆ ಈ ಪ್ಯಾಲೆಟ್ ತಗೊಂಡಿದ್ದೀನಿ. ಲೈಟಾಗಿ ಹಾಕೋಣ. ಇವಾಗ ಐಬ್ರೋಸ್ ಮಾಡ್ಕೊಬಿಡೋಣ. ನನ್ನ ಹತ್ರ ಪ್ಯಾಕ್ ಇದೆ, ಐಬ್ರೋ ಪ್ಯಾಲೆಟ್. ಇದರಲ್ಲಿ 4 ಶೇಡ್ ಇದೆ. ನಾನು ಯಾವಾಗಲೂ ಯೂಸ್ ಮಾಡೋದು ಲೈಟ್ ಬ್ರೌನ್. ಇವಾಗ ಕಂಪ್ಲೀಟ್ ಆಗಿದೆ. ಸ್ವಲ್ಪ ನೋಸ್ ಶೇಪ್ ಕೊಡೋಣ. ನಾನು ಇದರಲ್ಲೇ ಕೊಡ್ತೀನಿ, ಬ್ರೌನ್ ಶೇಡಲ್ಲೇ. ಸ್ವಲ್ಪ ಶಾರ್ಪ್ ಮಾಡ್ತಾಯಿದ್ದೀನಿ ಅಷ್ಟೆ. ನನ್ನ ಮೂಗು ಬೇರೆ ಸರಿ ಇಲ್ವಲ್ಲ, ಅದಕ್ಕೆ. ನನಗೆ ಗೊತ್ತು ನನ್ನ ಮೂಗು ಸರಿ ಇಲ್ಲ, ಆದರೂ ಏನು ಮಾಡೋಕ್ಕಾಗತ್ತೆ, ದೇವ್ರು ಕೊಟ್ಟಂಗೆ ಇದ್ದೀನಿ. ಇವಾಗ ಮಸ್ಕಾರ ಹಾಕೋಣ, ಕಲರ್ ಬಾರ್. ಇವಾಗ ಫೈನಲ್ ಸ್ಟೆಪ್, ಲಿಪ್ಸ್ಟಿಕ್. ಓಕೆ, ನಾನು ಯಾವಾಗಲೂ ಹಾಕೋದು ನ್ಯೂಡ್ ಲಿಪ್ಸ್ಟಿಕ್. ಅಫ್ಕೋರ್ಸ್ ಹೌದು, ನ್ಯೂಡಲ್ಲಿ ಎಷ್ಟು ಥರ ಹಾಕ್ತೀನಿ ಗೊತ್ತಾ, ಇಷ್ಟು ಯೂಸ್ ಮಾಡ್ತೀನಿ ಗೈಸ್. ಸ್ಟಾರ್ಟಿಂಗ್ ನಾನು ಲಿಪ್ ಲೈನರಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಇದು ಡಾರ್ಕ್ ಬ್ರೌನ್ ಶೇಡು. ಓಕೆ. ಆ್ಯಂಡ್ ಇವಾಗ ಉದಾ ಬ್ಯೂಟಿ ಇಂದ ಶೇಡ್ ಟ್ರೆಂಡ್ ಸೆಟರ್ ಅಂತ. ಇದು ಸ್ಟೇಜ್ 9 to 9 ಅಂತ. ಶೇಡು ನ್ಯೂಡ್ ಸ್ಪೈಸ್. ಓಕೆನಾ. ಗ್ಲಾಸಿ ಬೇಡ. ಆ್ಯಂಡ್ ಇವಾಗ ಮತ್ತೆ ನಾನು ಶೇಪ್ ಕೊಡ್ತೀನಿ. ಡನ್. ಇಷ್ಟೇ ಗೈಸ್ ನನ್ನ ಮೇಕಪ್. ನನ್ನ ಕಾಜಲ್ ಆಗ್ತಾಯಿಲ್ಲ, ಈ ವಿಡಿಯೋಗೆ ಬೇಡ ಅಂತ. ಆ್ಯಂಡ್ ನನ್ನ ಫೈನಲ್ ಮೇಕಪ್ ಹೀಗೆ ಕಾಣ್ತಾ ಇದೆ. ಓಕೆನಾ, ಚೆನ್ನಾಗಿದೆಯಾ?
ಚೆನ್ನಾಗಿ ಕಾಣ್ತಾ ಇದ್ದೀನ? ಯಾರೋ ಬಂದರು, ಚೇತು ಬಂದ್ಲು, ನನ್ನ ತಮ್ಮ ಬಂದ, ಎಲ್ಲರೂ ಬಂದರು. ಗೈಸ್ ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಸೀರೆ ಐ ಥಿಂಕ್ ನಾನು ಒಂದೂವರೆ ವರ್ಷ ಮೇಲಾಗಿದೆ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಇದರ ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ. ಆ್ಯಂಡ್ ಇವಾಗ ನಾನು ಹಳೇ ಬ್ಲೌಸ್ಗೆ ಮ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ವೀಡಿಯೋ ಮಾಡಬೇಕು. ಆ್ಯಂಡ್ ಚೇತು ಆಲ್ರೆಡಿ ಬಂದಾಗಿದೆ. ಸೊ ಇವಾಗ ಸಿಟಪ್ ಮಾಡಿಕೊಂಡು ವೀಡಿಯೋ ಮಾಡಬೇಕು. ನಾನು ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಎಸ್, ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ, ರೆಡ್ ಆ್ಯಕ್ಚುಲಿ ನನಗೆ ರೆಡ್ ತುಂಬ ಇಷ್ಟ, ನಿಮಗೂ ಗೊತ್ತು. ಸೊ ಎಸ್, ಈ ಒಂದು ಮೇಕಪ್ ವೀಡಿಯೋ ನಿಮಗೆಲ್ಲರೂ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.